ಅಲ್ಲ ನಾನು ಭಾಳ ಸಲ ಹೇಳಿದ್ದೀನಲ್ಲ, ಈಗ ನೀವು 2 ವರ್ಷ ಆಯ್ತಿದ್ದು ನಾನು ಕೇಳಕತ್ತೀರಿ ಆಯಿತಾ. ಇನ್ನೂ 2 ವರ್ಷವರೆಗಂತ ಏನಾಗಿಲ್ಲ. ಮೊದಲನೇ ಒಂದು 3 ತಿಂಗಳಿಂದ ಪ್ರಾರಂಭ ಆಯ್ತಿದ್ದು, ಇಲ್ಲಿವರೆಗೆ ಹಂಗೆ ಬರ್ತಾ ಇದೆ. ನನಗೂ ಅದೇ ಅಭಿಪ್ರಾಯ ಇದೆ. ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಇದೆ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬೋದಿದೆ. ನನಗೆ ಇರ್ತಕ್ಕಂಥ ಒಳ ಮಾಹಿತಿ, ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು ಬಿ ಜೆ ಪಿಯ ಮುಖಂಡರುಗಳಲ್ಲಿ, ಕಾರ್ಯಕರ್ತರಲ್ಲಿ, ಸ್ವಾಮಿ ಸಾಕು ಮಾಡಿ ಸಾಹೇಬ್ರ ವಿಶ್ವಗುರುನ ಇಳಿಸ್ರಿ, ಬೇರೆ ನಿತಿನ್ ಗಡ್ಕರಿ ಮಾಡಿರಿ, ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವರು. ಅಂಥವ್ರು ಯಾರನ್ನ ಪರ್ಫಾರ್ಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲರನ್ನ ತೊಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ದರೆ ಚೆನ್ನಾಗಿರುತ್ತೆ. ಇದು ನಾನೇ ಬುದ್ಧಿವಂತ, ನಾನೇ ವಿಶ್ವಗುರು ಅನ್ನೋದನ್ನು ಸ್ವಲ್ಪ ನಿಂದಿಸ್ಬಿಟ್ರೆ ಬಿ ಜೆ ಪಿಯವರು, ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ನಾವು. ಇಟ್ ಈಸ್ ನಾಟ್ ದಟ್ ನಮಗೇನು ಪರ್ಸನಲ್ ಅಜೆಂಡಾ ಇಲ್ಲ. ಪರ್ಸನಲ್ ಅಜೆಂಡಾ ಏನಿದೆ ಹೇಳ್ರಿ, ಏನು ಅರ್ಥ ಏನು? ವಾಟ್ ಡಸ್ ಹಿ ವಾಂಟ್ಸ್ ಟು ಪ್ರೂವ್? ಇದು ಎಷ್ಟು ಎಲ್ಲೋ ಯಾವುದೋ ಒಂದು ಪೇಪರ್ನಾಗ ಬರ್ತದೆ ಹೋಗ್ತದೆ ಅಷ್ಟೇ. ಇದು 24 ತಾಸು ಯಾವ ನ್ಯೂಸ್ಗಳು ಆಗೋದಿಲ್ಲ. ನಾವು 7 ಸುಸ್ತಾಗ್ಬಿಟ್ಟಿದ್ವಿ, ನಡೀತದೆ, ಮಜಾ ಮಾಡ್ತದೆ. ಯಾರು ಉತ್ತರ ಕೊಡೋರು ಯಾರು ಇತ್ತಲ್ಲ? ಏನು ಹೋರಾಟ ಮಾಡನ್ರಿ? ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ, ನೀವು ಹೇಳ್ರಿ. ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ? ಎಲ್ಲನೂ ಹೇಳಿದ್ರೆ ಧ್ವನಿ ತಂದರೆ ತೋರ್ಸಂಗಿಲ್ಲಲ್ಲ, ನಮ್ಮೆಲ್ಲೇ ಮುಗೆ ಬಿದ್ದುಬಿಡೋದು ಅಲ್ಲ. ನಾನಂತ ಯುವಕರು, ನಂದು 50 ಆಗೈತಿ, ಇನ್ಯಾ ಯುವಕರು ಇದೀವಿ, ನಮ್ಮದು ಪಿಕ್ಚರ್ ಮುಗಿಗೆ ಬಂದತ್ತೆ, ಆ ಲೆವೆಲಿಗೆ ಐತಿ. ಸೊ ನಾವು ಹೇಳೋದು ಏನಂತಂದರೆ, ಇದು ಯುವಕರು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮಗೆ ಎಲ್ಲೋ ಒಂದು ಜಾಗದಲ್ಲಿ ಏನು ಬೇಜಾರು ಅಂತಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಸಿಗ್ಬೇಕಂಬುದು ನಮಗೆ. ಒಂದೇ ಮನುಷ್ಯನ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ತೋರಿಸಿ ಮೊನ್ನೆ ಅಮೇರಿಕಾಗೆ ಹೋಗ್ಕೊಂಡ್ರು. ಏನು ಒಂದು ನೆಗೆಟಿವ್ ಇಲ್ಲ. ಅಮೇರಿಕಾದಲ್ಲಿ ಪ್ರಧಾನಮಂತ್ರಿಯವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಆಗೋದು ಬೇಡ. ಅಲ್ಲಿ ಏನು ಪ್ರಶ್ನೆ, ಏನು ಉತ್ತರ ಕೊಟ್ಟಾರೆ ಅದ್ರ ಬಗ್ಗೆ ನೀವು ಯಾರಿಗೇನು ಕೇಳ್ತೀರಾ? ನನಗೆ ಹೇಳೋದು, ನಾನು ಏನು ಮಾಡ್ತಿದ್ದೆ, ಐ ಆಮ್ ಆಸ್ಕಿಂಗ್ ಯು ದ ಕ್ವಶನ್ಸ್. he is representing our country, he is our prime minister, so we would like to have questions ಅಲ್ವಾ. ನಮ್ಮ ಪ್ರಧಾನಮಂತ್ರಿ ಏನು ಮಾತನಾಡಿದ್ದಾರೆ ಅಂತ ಹೇಳಿ ನೀವು ಚರ್ಚೆ ತೊಗೋಬೇಕಲ್ಲ, ಚರ್ಚೆನೇ ತೊಗೊಳಂಗಿಲ್ಲ. ಅದೊಂದು ನೋಡಿ